ಸರ್ ಬಸವರಾಜ್ ಸರ್ ನಂದು ಪ್ರಶ್ನೆ ಸರ್, ಈಗ ನಾವು ಈ ಡೆವಲಪ್ಮೆಂಟ್ ಅಂತ ಬಂದಾಗ ನನಗೆ ಪ್ರತಿ ಸತಿ ನನಗೆ ಕಾಡುವಂಥ ಪ್ರಶ್ನೆ, ರೋಡ್ ಮಾಡಿದ್ರೇ ಡೆವಲಪ್ಮೆಂಟು ಅಂತ ಒಂದು ಥಿಯರಿ ಇದೆ ಸರ್. ನಿಜ, ನಾನು ಅಲ್ಲಗಳಿಯಲ್ಲ, ಮೂಲಭೂತ ಸೌಕರ್ಯಗಳು ಬೇಕು, ಅದ್ರ ಬಗ್ಗೆ ನನ್ನ ತಕರಾರು ಇಲ್ಲ. ಬಟ್ ನಮ್ಮಲ್ಲಿ ಆಗ್ತಿರ್ತಕ್ಕಂಥ ಮೂಲಭೂತ ಸೌಕರ್ಯ ಹೇಗೆ ಅಂದರೆ, ಬೊಮ್ಮಾಯಿ ಸಾಹೇಬರು ಆಳ್ವಿಕೆ ಮಾಡಿದ್ರು, ಯಡಿಯೂರಪ್ಪನವರು ಆಳ್ವಿಕೆ ಮಾಡಿದ್ರು, ಕುಮಾರಸ್ವಾಮಿಯವರು ಆಳ್ವಿಕೆ ಮಾಡಿದ್ರು. ರಸ್ತೆ ಎಂದರೆ ಪ್ರತಿ 6 ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ಬರುವ ಹಬ್ಬನ, ಪ್ರತಿ ವರ್ಷ ನಾನೊಂದು ಮಳೆಗಾಲಕ್ಕೆ ಒಂದು ರಸ್ತೆ ರೆಡಿ ಮಾಡಬೇಕು ಅನ್ನೋ ಹಬ್ಬವೇ? ಅಭಿವೃದ್ಧಿ ಕೆಲಸಗಳನ್ನು ತುಂಬಿ ತುಳುಕುವಷ್ಟು ಹಿಂದಿನ ಸರ್ಕಾರ ಮಾಡಿದ್ದಾಗ ಏನೂ ಪೆಂಡಿಂಗ್ ಇಲ್ಲ. ಹಾಗಾದರೆ ನಿಜವಾಗ್ಲೂ ಅವ್ರು ಮಾಡಿದರೆ ಲೆಕ್ಕ ತೋರಿಸಿದಾರಲ್ಲ, ಅಭಿವೃದ್ಧಿ ಮಾಡಿದ್ವಿ, ರೋಡ್ ಮಾಡಿದ್ವಿ, ನಾವೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅಭಿವೃದ್ಧಿಗಳಿಗೆ ಏನೂ ಇಲ್ಲ. ಅಭಿವೃದ್ಧಿ ಅಂದರೆ ಕಟ್ಟಡಗಳಲ್ಲ ಸರ್, ಸಿಮೆಂಟ್ ಅಲ್ಲ, ಬರೀ ಜಲ್ಲಿ ಅಲ್ಲ. ಅದೊಂದು ಮನಸ್ಥಿತಿ, ಜನಗಳಿಗೆ ಅನುಕೂಲ, ಜನಗಳ ಸ್ಪೆಂಡಿಂಗ್ ಕೆಪಾಸಿಟಿನ ಹೆಚ್ಚು ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಹಣದ ಹರಿವು ಹೆಚ್ಚಾಗುವಂತೆ ಮಾಡ್ತಕ್ಕಂಥದ್ದು, ಒಂದು ಮನೆಗೆ, ಒಂದು ಶಿಕ್ಷಣಕ್ಕೆ ನಾನು ಒದಗಿಸ್ತಕ್ಕಂಥ ಸೌಕರ್ಯಗಳೇನು ಅಂತ ಹೇಳಿ. ಶಿಕ್ಷಣ ಏನಾಗಿದೆ ನಮ್ಗೆ ಚೆನ್ನಾಗಿ ಗೊತ್ತು. 1.5 ಲಕ್ಷ, 1.25 ಲಕ್ಷ ಒಂದು ಚಿಕ್ಕ ಮಗುಗೆ, ಹೌದು, ವ್ಯಾನ್ಗೆ ಒಂದು 40,000. ಇಲ್ಲಿಗೆ ಬಂದು ನಿಂತಿದ್ದೆ ನಾವು. ಪ್ರತಿ ಶಾಸಕಂದು ಎಲ್ಲ ಪಾರ್ಟಿ ಸೇರಿಸಿ ಮಾತಾಡ್ತಾ ಇದ್ದೀನಿ, ಸಚಿವಂದು ಅವಂದೇ ಶಾಲೆಗಳು, ಅವಂದೇ ಆಸ್ಪತ್ರೆಗಳು ಜಾಸ್ತಿ ಇದ್ದಾಗ ಗೌರ್ಮೆಂಟ್ ಶಾಲೆ ಉದ್ಧಾರ ಮಾಡಬೇಕು ಅಂತ ಅವನು ಯಾಕೆ ಯೋಚನೆ ಮಾಡ್ತಾನೆ? ಗೌರ್ಮೆಂಟ್ ಶಾಲೆ ಫ್ಲಾಪ್ ಆದ್ರೇನೆ ಅವನ ಕಾನ್ವೆಂಟಿಗೆ ಜನ ಬರೋದು. ಹೀಗಿದ್ದಾಗ ಈ ಅಭಿವೃದ್ಧಿ ಅನ್ನೋ ಕಾನ್ಸೆಪ್ಟ್ ಮಾತಾಡಿದ್ರೆ ಸಾಕು. ನಾವು ರೋಡ್ ಮಾಡಿದ್ದೀವಿ, ನಾನು ಮೋರಿ ಮಾಡಿದ್ದೀನಿ, ನಾನು ಫ್ಲೈಓವರ್ ಮಾಡಿಬಿಟ್ಟೆ, ನಾನು ಬ್ರಿಡ್ಜ್ ಕಟ್ಟಿಬಿಟ್ಟೆ, ಹಳೇದು ಏರ್ಪೋರ್ಟ್ಗಳನ್ನ ಉಡಾನ್ ಯೋಜನೆಯಲ್ಲಿ ಉದ್ಧಾರ ಮಾಡಿಬಿಟ್ಟೆ, ಎಷ್ಟು ಫ್ಲೈಟ್ ಬರ್ತಾ ಇದೆ, ಎಷ್ಟು ಫ್ಲೈಟ್ ಹೋಗ್ತಿದೆ, ಆ ಫ್ಲೈಟ್ಗಳಲ್ಲಿ ಯಾರ್ಯಾರು ಓಡಾಡ್ತಾ ಇದ್ದಾರೆ, ಎಷ್ಟು ಫ್ಲೈಟ್ ನಿಂತಿದೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಒಂದು ಸ್ಟೇಟ್ಮೆಂಟ್ ಹೋಗ್ಬಿಡುತ್ತೆ ಸರ್. ಹೌದು, ಆಮೇಲೆ ಉಳಿದದ್ದೆಲ್ಲ ಗೌಣ ಆಗಿಬಿಡುತ್ತೆ. ನನ್ನ ತಕರಾರು ಅಲ್ಲಿರೋದು. ನಿಜವಾದ ಅಭಿವೃದ್ಧಿ ಅಂತಂದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಮೂಲಭೂತ ಅವಶ್ಯಕತೆಗಳು ಸಿಗುವಂಥ ಆ ಪರಿಸ್ಥಿತಿ ಉಂಟಾಗ್ತದಲ್ಲ. ಅಂದರೆ ತನಗೆ ಊಟ, ಬಟ್ಟೆ, ಉಳ್ಕೊಳ್ಳೋಕೆ ಮನೆ, ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಸಾಧ್ಯತೆ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಘನತೆಯಿಂದ ಬದುಕೋಕ್ಕೆ ಏನು ಪರಿಸ್ಥಿತಿ ನಿರ್ಮಾಣ ಆಗಬೇಕೋ ಅದು ನಿಜವಾದ ಅಭಿವೃದ್ಧಿ. ಯಾಕೆ ಅಂತಂದರೆ ಅದು ಅಭಿವೃದ್ಧಿ ಆಗ್ತಕ್ಕಂಥದ್ದು ಓದಿದವರಿಗೆ ಒಳ್ಳೆ ಎಜುಕೇಷನ್ನು, ಅಫೋರ್ಡಬಲ್ ಫ್ರೀ ಎಜುಕೇಷನ್ ಸಿಗಬೇಕು. ಆ್ಯಕ್ಚುಲಿ ಇವತ್ತು ಪ್ರಪಂಚದಲ್ಲಿ ಯಾವ ದೇಶಗಳ ಅಭಿವೃದ್ಧಿ ಆಗಿದೆಯೋ ಅಲ್ಲೆಲ್ಲ ಈಗ KG to PG ಫ್ರೀ ಎಜುಕೇಷನ್ ಇದೆ. ಈಗ ಮಲೇಷಿಯಾ ಅವೆಲ್ಲ ಮುಂದುವರಿಕೆ ಯಾಕೆ ಸಾಧ್ಯ ಆಯಿತು ಅಂದರೆ 1970s ಆನ್ವರ್ಡ್ಸ್ ಅವರು ಎಜುಕೇಷನ್ಗೆ ಹೈಯೆಸ್ಟ್ ದುಡ್ಡನ್ನು ಅಲೋಕೇಟ್ ಮಾಡಿದ್ರು ಬಜೆಟಲ್ಲಿ. ಅದರಿಂದ ಅಭಿವೃದ್ಧಿ ಆಯ್ತಾ ಬಂದವು. ಹಾಗಾಗಿ ಜನರು ಘನತೆಯಿಂದ ಬದುಕಬೇಕು ಅಂತಂದಾಗ ಕನಿಷ್ಠ ಅವ್ರಿಗೆ ಕೈಯಲ್ಲಿ ಅವ್ರಿಗೆ ಬೇಕಾಗಿರತಕ್ಕಂಥ ಅವಶ್ಯಕತೆ ವಸ್ತುಗಳಿಗೆ ತಗೊಳ್ಳೋಂಥ ದುಡ್ಡಾರು ಇರಬೇಕು. ಹಾಗಾಗಿ ಗ್ಯಾರಂಟಿ ಯೋಜನೆಗಳು ಅಭಿವೃದ್ಧಿಗೆ ಪೂರಕನೇ ಹೊರತು ಯಾವತ್ತೂ ಮಾರಕ ಅಲ್ಲ. ಗ್ಯಾರಂಟಿ ಯೋಜನೆಗಳು ಜನಕ್ಕೆ ಏನೋ ತಪ್ಪನ್ನ ಸಂದೇಶ ಕೊಡ್ಬೋದು, ಆದರೆ ಪ್ರಾಕ್ಟಿಕಲ್ ಸತ್ಯ ಏನು ಅಂತಂದರೆ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಈಗೇನು ದುಡ್ಡು ಸಿಗ್ತಾ ಇದೆ, ಅದರಿಂದ ಅವ್ರ ಬದುಕು ಮಾತ್ರ ಒಂದು ಮಟ್ಟಕ್ಕೆ ಸಹನೀಯ ಆಗೋದು ಅಷ್ಟೇ ಅಲ್ಲ, ರಾಜ್ಯದ ಆರ್ಥಿಕ ಅಭಿವೃದ್ಧಿನೂ ಆಗ್ತದೆ. ಇದು ವಿಷಯ. ಎರಡನೇದು, ಈ ಬಜೆಟ್ಗೆ ವಾಪಸ್ ಬರೋದಾದರೆ ಇವತ್ತು 3,71,383 ಕೋಟಿ ರೂಪಾಯಿ ಬಜೆಟ್ ಸೈಜ್ ಇದೆ. ಇದನ್ನು ನೀವು ಒಂದು 2 ವರ್ಷದ ಹಿಂದಕ್ಕೆ 22-23 ಹೋದ್ರೆ 2,65,000 ಬಜೆಟ್ ಸೈಜ್ ಇತ್ತು. ಅದ್ರ ಮೇಲೆ 55,000 ಗ್ಯಾರಂಟಿ ಯೋಜನೆಗಳ ವೆಚ್ಚ ಅನ್ಕೊಂಡ್ರು ಅದ್ರ 3,10,000 ಆಗ್ತದೆ, 10-20,000 ಆಗ್ತದೆ. ಇನ್ನೂ 50,000 ಕೋಟಿ ಹೆಚ್ಚಿನ ಅಮೌಂಟ್ ವೆಚ್ಚ ಮಾಡ್ತಿರ್ತಕ್ಕಂಥ ಬಜೆಟ್ ಇದರಲ್ಲಿದೆ. ಇದು ಈ ಸರಿ ಬಜೆಟಲ್ಲಿ, ಮೊದಲೇ ಬಜೆಟಲ್ಲಿ ಸಿದ್ದರಾಮಯ್ಯ ಹೋದ ಸರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರು. ಈ ಸರಿ ಒಂದು ಮಟ್ಟದಲ್ಲಿ ಸಮಗ್ರ ಅಭಿವೃದ್ಧಿಗೂ ಒತ್ತು ಕೊಟ್ಟಿದ್ದಾರೆ. ಕೊರತೆಗಳಿದೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಇಲ್ಲಿ ಮುಖ್ಯವಾದ ವಿಷಯ ಹೇಳಬೇಕು, ಎಜುಕೇಶನ್ ಬಗ್ಗೆ ಬಂತು. ಈ ಸರಿ ಬಜೆಟ್ 44,000 ಕೋಟಿ ಎಜುಕೇಶನ್ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ನಾವು ಶ್ಲಾಘನೆ ಮಾಡಬೇಕಾದ ವಿಷಯ. ಮತ್ತು ಇನ್ನೂ ಒಂದು ವಿಷಯ ನೀವು ಅಬ್ಸರ್ವ್ ಮಾಡಿದ್ರೆ, ಬಜೆಟ್ ಒಳಗಡೆ ಹೋಗಿ ನೋಡಿದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ಅಲೋಕೇಟ್ ಮಾಡಿರೋದಾಗಿರ್ಬೋದು, ಪರಿಶಿಷ್ಟ ಪಂಗಡಗಳ ಯೋಜನೆಗಳಿಗೆ ಅಲಾಟ್ ಮಾಡೋಕೆ ಆಗಿರ್ಬೋದು, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಅಲಾಟ್ ಮಾಡಿರೋದ್ರಲ್ಲೆಲ್ಲ ಹೈಯೆಸ್ಟ್ ಅಲಾಟ್ ಮಾಡಿರೋದು ಎಜುಕೇಷನ್ಗೆ. ಇದು ನಿಜಕ್ಕೂ ಕೂಡ, ಯಾಕೆಂದ್ರೆ ಯಾವುದೇ ರಾಜ್ಯ ಆಗಲಿ ದೇಶ ಆಗಲಿ ಎಜುಕೇಷನ್ಗೆ ಹೆಚ್ಚು ಖರ್ಚು ಮಾಡಿ ಸರ್ಕಾರ ಅದು ಎಜುಕೇಷನ್ ಅಭಿವೃದ್ಧಿ ಪಡಿಸಿದಾಗ ಇಡೀ ರಾಜ್ಯ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಆ ದೃಷ್ಟಿಯಿಂದ ಈ ಬಜೆಟ್, ಆ ದೃಷ್ಟಿಯಿಂದ ಅಂತೂ ಮೆಚ್ಚಬೇಕಾದ ಬಜೆಟ್. ಮತ್ತೆ